ಬೆಂಗಳೂರಲ್ಲಿ ಕ್ಯಾಬ್ ಬುಕ್ ಮಾಡೋರೆ ಹುಷಾರ್. ಕ್ಯಾಬ್ನಲ್ಲಿ ಮನೆಯ ಗುಟ್ಟನ್ನ ಬಿಟ್ಟುಕೊಟ್ಟು ಕೆಟ್ಟಿದೆ ಕುಟುಂಬ. ರಾತ್ರಿ ಮನೆಗೆ ನುಗ್ಗಿ ಡ್ರೈವರ್ ಇಡೀ ಮನೆಯನ್ನೇ ದೋಚಿದ್ದಾನೆ. ಕ್ಯಾಬ್ ಬುಕ್ ಮಾಡೋರು ಹುಷಾರಾಗಿರ್ಬೇಕು, ಕ್ಯಾಬ್ನಲ್ಲಿ ಪ್ರಯಾಣ ಮಾಡೋರು ಕೂಡ ಹುಷಾರಾಗಿರ್ಬೇಕು. ಕ್ಯಾಬಲ್ಲಿ ಕೂತು ಯಾವ ವಿಷಯಗಳನ್ನ ಮಾತಾಡ್ತಾ ಇದ್ದೀವಿ ಅನ್ನೋದರ ಬಗ್ಗೆ ಹುಷಾರಾಗಿರ್ಬೇಕು. ವೈಯಕ್ತಿಕ ವಿಚಾರಗಳು ಕ್ಯಾಬ್ನಲ್ಲಿ ಚರ್ಚೆ ಮಾಡಿದ್ದಾರೆ. ಡ್ರೈವರ್ ಮನೆಗೆ ಕನ್ನ ಹಾಕಿದ್ದಾನೆ. ಮನೆಯನ್ನೇ ಗುಡಿಸಿ ಗುಂಡಾಂತರ ಮಾಡಿದ ಕ್ಯಾಬ್ ಡ್ರೈವರ್. ಹೆಬ್ಬಾಳದಲ್ಲಿ ಮನೆಯನ್ನ ದೋಚಿದ್ದ ಕ್ಯಾಬ್ ಚಾಲಕನನ್ನ ಬಂಧಿಸಿದ್ದಾರೆ ಪೊಲೀಸರು. ವೈಯಕ್ತಿಕ ವಿಚಾರಗಳು ಕ್ಯಾಬ್ನಲ್ಲಿ ಚರ್ಚೆ ಆಗಿದೆ. ಮನೆಯ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕ್ಯಾಬಿನ ಡ್ರೈವರ್ಗೆ ಗೊತ್ತಾಗಿದೆ. ಮನೆಯನ್ನೇ ಗುಡಿಸಿ ಗುಂಡಾಂತರ ಮಾಡಿದ್ದಾನೆ ಕ್ಯಾಬ್ ಡ್ರೈವರ್. ರಾತ್ರಿ ಮನೆಗೆ ನುಗ್ಗಿ ಇಡೀ ಮನೆಯನ್ನೇ ದೋಚಿದ ಡ್ರೈವರ್ನನ್ನ ಬಂಧಿಸಿದ್ದಾರೆ ಪೊಲೀಸರು. ಫೆಬ್ರವರಿ 11ರಂದು ಮುಂಬೈಗೆ ಹೋಗೋದಕ್ಕೆ ಕುಟುಂಬ ಕ್ಯಾಬ್ ಅನ್ನ ಬುಕ್ ಮಾಡಿತ್ತು. ಶಾಪಿಂಗ್ ಅಂತ ಮುಂಬೈಗೆ ಹೊರಟಿದ್ದ ಸೈಯದ್ ಸಲ್ಮಾನ್ ಕುಟುಂಬ ಹೆಬ್ಬಾಳದಿಂದ ಯಶವಂತಪುರಕ್ಕೆ ಕ್ಯಾಬ್ ಬುಕ್ ಮಾಡಿ ಹೊರಟಿದ್ರು. ಕ್ಯಾಬ್ನಲ್ಲಿ ಮನೆಯ ವಿಚಾರವನ್ನ ಕುಟುಂಬ ಚರ್ಚೆ ಮಾಡಿದೆ. ದಾರಿ ಮಧ್ಯೆ 3 ದಿನ ಬರಲ್ಲ, ಮನೇಲಿ ಚಿನ್ನ ಬೇರೆ ಇದೆ, ವಾರ್ಡ್ರೋಬ್ ಲಾಕ್ ಮಾಡಿದೀಯಾ ಅಂತ ಸೈಯದ್ ಸಲ್ಮಾನ್ ಕೇಳಿದ್ದ. ಕುಟುಂಬದವರೆಲ್ಲ ಆ ಕಾರ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ರು, ಆ ಕ್ಯಾಬಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಆಗ ಕುಟುಂಬದ ಸದಸ್ಯರ ನಡುವೆ ಆದಂತ ಡಿಸ್ಕಷನ್ ಇತ್ತು. ದಾರಿ ಮಧ್ಯದಲ್ಲೇ 3 ದಿನ ಬರಲ್ಲ, ಮನೇಲಿ ಚಿನ್ನ ಬೇರೆ ಇದೆ, ವಾರ್ಡ್ರೋಬ್ ಲಾಕ್ ಮಾಡಿದ್ಯಾ ಅಂತ ಸೈಯದ್ ಸಲ್ಮಾನ್ ಕೇಳ್ತಾನೆ. ತನ್ನ ಹೆಂಡತಿಯನ್ನ ಪ್ರಶ್ನೆ ಮಾಡಿದ್ದ. ಆನಂತರ ಯಶವಂತಪುರಕ್ಕೆ ಈ ಕ್ಯಾಬ್ ಡ್ರೈವರ್ ಅಬ್ದುಲ್ ರೆಹಮಾನ್ ಕುಟುಂಬವನ್ನ ಡ್ರಾಪ್ ಮಾಡಿ ಬರ್ತಾನೆ. ಮತ್ತೆ ಹೆಬ್ಬಾಳಕ್ಕೆ ಚಾಲಕ ರಿಟರ್ನ್ ಬರ್ತಾನೆ. ವಾಪಸ್ ಬಂದು ಇಡೀ ಮನೆಯನ್ನ ದೋಚ್ತಾನೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಇದ್ದಾರೆ ಸಂಪರ್ಕದಲ್ಲಿ. ಚೇತನ್, ಕ್ಯಾಬ್ ಅಲ್ಲಿ ಕೂತು ಏನು ಮಾತಾಡ್ತೀವಿ ಅನ್ನೋದರ ಬಗ್ಗೆ ಎಷ್ಟು ಎಚ್ಚರಿಕೆಯಿಂದ ಇರಬೇಕು ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ. ಯಾವಾಗ ಆಗಿದ್ದು, ಏನೆಲ್ಲ ಆಯ್ತು, ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ಶ್ವೇತಾ, ಅಂದ್ರೆ ಇದೇ ಒಂದು ಫೆಬ್ರವರಿ 11ನೇ ತಾರೀಕು ಒಂದು ಶಾಪಿಂಗ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಮುಂಬೈಗೆ ಸೈಯದ್ ಸಲ್ಮಾನ್ ಕುಟುಂಬ ಏನಿದೆ ಅವರು ಹೊರಟಿರ್ತಾರೆ. ಅಂದ್ರೆ ಹೊರಡ್ಬೇಕಂದ್ರೆ ಹೆಬ್ಬಾಳದಿಂದ ಯಶವಂತಪುರಕ್ಕೆ ಒಂದು ಏನ್ ಟ್ರೈನ್ ಅಲ್ಲಿ ಹೋಗ್ಬೇಕಂದ್ರೆ ಒಂದು ಕ್ಯಾಬ್ ಅನ್ನ ಬುಕ್ ಮಾಡಿರ್ತಾರೆ. ಮತ್ತೆ ಅಲ್ಲಿ ಒಂದು ವೈಯಕ್ತಿಕ ವಿಚಾರಗಳನ್ನ ಮಾತಾಡಿರುವಂತದ್ದು. ಅಂದ್ರೆ 3 ದಿನ ಮನೇಲಿರಲ್ಲ, ಮನೆ ಬೀಗ ಎಲ್ಲ ಸರಿಯಾಗಿ ಹಾಕಿದ್ಯಾ ತಾನೆ ಅಂತ ಅಂದ್ಬಿಟ್ಟು ಹೆಂಡತಿಗೆ ಕೇಳಿರುವಂತದ್ದು. ಇದನ್ನ ಕೇಳಿಸ್ಕೊಂಡಂತಹ ಡ್ರೈವರ್ ಈ ರೀತಿಯಾದಂತಹ ಒಂದು ಕೃತ್ಯವನ್ನ ಮಾಡಿದ್ದಾನೆ. ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಪೊಲೀಸರು ಇವನನ್ನ ಒಂದು ಪತ್ತೆ ಹಚ್ಚಿದ್ದೆ ಒಂದು ರೋಚಕ ಅಂತ ಹೇಳ್ಬೋದು. ಯಾಕಂದ್ರೆ 20 ದಿನದ ಹಿಂದೆ ಅಷ್ಟೇ ಮನೆಯ ಒಂದು ರಿನೋವೇಷನ್ ಅನ್ನ ಮಾಡಿಸಿರ್ತಾರೆ. ಹೀಗಾಗಿ ಅಲ್ಲಿ ಕೆಲಸ ಮಾಡಿದಂತಹ ಪ್ಲಂಬರು, ಎಲೆಕ್ಟ್ರಿಷಿಯನ್ ಎಲ್ಲರನ್ನೂ ಕುರಿತು ವಿಚಾರಣೆಯನ್ನ ಮಾಡುವಂತ ಸಂದರ್ಭದಲ್ಲಿ ಅವ್ರು ಯಾರು ಮಾಡಿಲ್ಲ ಅಂತ ಹೇಳ್ತಾರೆ. ಈ ಒಂದು ಪ್ರಕರಣಕ್ಕೋಸ್ಕರನೇ ಒಂದು 15ರಿಂದ 20 ದಿನದ ಒಂದು ಆ ಏರಿಯಾದ CCTVಯನ್ನ ಪೊಲೀಸರು ನಿರಂತರವಾಗಿ ಒಂದು ಪರಿಶೀಲನೆ ಮಾಡಿರ್ತಾರೆ. ಈ ವೇಳೆ ಈ ಕ್ಯಾಬ್ ಡ್ರೈವರ್ ಬಂದು ಆ ಮನೆ ಬಳಿ ನಿಲ್ಲೋದು, ಮನೆಯ ಸುತ್ತಮುತ್ತ ಒಂದು ರೆಕ್ಕಿ ಮಾಡೋದು, ಇದೆಲ್ಲವನ್ನು ಕೂಡ ಗಮನಿಸಿರ್ತಾರೆ. ಈ ರೀತಿ ಕ್ಯಾಬ್ ಏನಾದ್ರು ಬುಕ್ ಮಾಡಿದ್ರ ನೋಡಿ, ಅಲ್ಲೇ ಏನಾದ್ರು ವಿಚಾರವನ್ನ ಹೇಳಿದ್ರ ಅಂತ ಅನ್ಬಿಟ್ಟು ಕುಟುಂಬಕ್ಕೆ, ಸಲ್ಮಾನ್ ಕುಟುಂಬಕ್ಕೆ ಕೇಳಿದಾಗ ಹೌದು ಕ್ಯಾಬ್ ಅಲ್ಲಿ ಈ ರೀತಿ ನಾವು ಮಾತಾಡಿದ್ವಿ ಅಂತ ಹೇಳ್ತಾರೆ. ಇಮಿಡಿಯೇಟ್ಲಿ ಆತನನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡಿದಾಗ ಆತನೇ ಒಂದು ಕಳ್ತನ ಮಾಡಿರೋದು ಗೊತ್ತಾಗಿದೆ. ಒಂದು ಕಿಟಕಿಯ ಸರಳು ಏನಿದೆ ಅದನ್ನ ನೀಟಲ್ಲಿ ಸ್ಕ್ರೂ ಡ್ರೈವರ್ ಅಲ್ಲಿ ಬಿಚ್ಚಿ ಮನೆಗೆ ಎಂಟ್ರಿ ಕೊಟ್ಟು ಎಲ್ಲವನ್ನು ಚಿನ್ನ ಕದ್ದು ಹೋಗಿರುವಂತದ್ದು. ಒಟ್ಟು 300 ಗ್ರಾಂ ಚಿನ್ನ ಅಂತ ಅನ್ಬಿಟ್ಟು ಹೇಳಲಾಗ್ತಾ ಇದೆ. ಇದಲ್ದಿರ ಇದೇ ರೀತಿಯಾದಂತಹ ಒಂದು ಪ್ರಕರಣಗಳು ಶಿವಾಜಿನಗರ ಬೇರೆ ಬೇರೆ ಪೊಲೀಸ್ ಠಾಣೆಯಲ್ಲೂ ಕೂಡ ಇದೇ ರೀತಿ ಕಳ್ಳತನವನ್ನ ಮಾಡಿದ್ದ ಅನ್ನೋದು ಕೂಡ ಇದೀಗ ಗೊತ್ತಾಗಿರುವಂತದ್ದು. ಶ್ವೇತಾ, ಅಂದ್ರೆ ವೈಯಕ್ತಿಕ ವಿಚಾರಗಳನ್ನ ಯಾರೋ 3ನೇ ವ್ಯಕ್ತಿ ಮುಂದೆ ಹೇಳಬಾರ್ದು, ಹೇಳಿದ್ರೆ ಈ ರೀತಿ ಎಡವಟ್ಟಾಗುತ್ತೆ ಅನ್ನೋದು ಇದರಿಂದ ಗೊತ್ತಾಗ್ತಿರುವಂತದ್ದು. ಶ್ವೇತಾ, ಥ್ಯಾಂಕ್ ಯು ಚೇತನ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.